ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡ್ಡಿಗಳು ಬರ್ತಾ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿನೇ. ಮುಂದಿನ 7 ದಿನಗಳಲ್ಲಿ ಹನುಮಂತ ಅವರು ತನ್ನ ಭಕ್ತರಿಗೆ ಕೊಡ್ತಾ ಇರುವಂಥ ದೈವಿಕ ಸಂದೇಶ ಏನು ಅನ್ನೋದನ್ನ ನಾವು ಈ ದಿನ ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಡಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಈ ವಿಡಿಯೋ ನೀವು ಯಾವಾಗ ನೋಡಿದ್ರೂ ಕೂಡ ಈ ಒಂದು ಮೆಸೇಜ್ ಅನ್ನೋದು ನಿಮಗೆ ಕನೆಕ್ಟ್ ಆಗುತ್ತೆ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಇಲ್ಲಿ ಕೇಳ್ಕೋಬಹುದು. ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಡಿ. ನಿಮ್ಮದು 2-3 ಪ್ರಶ್ನೆ ಇದೆ ಅಂದರೆ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಅಷ್ಟು ಕಾರ್ಡ್ಗಳನ್ನು ನೀವು ಯಾವ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸೊನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಮಿಸ್ ಮಾಡದೆ ನೀವು ನೋಡಬಹುದು. ಈಗ ನೀವೆಲ್ಲ ಈಗಾಗಲೇ ಯಾವುದೋ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಈ ದಿನ ನಾವು ತಿಳಿತಾ ಇರುವಂಥದ್ದು ಆ ಒಂದು ಪರಿಹಾರ ಅಂದರೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಿದೆ ಅಲ್ವಾ, ಈ ಬ್ರೇಸ್ಲೆಟ್ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರವಾಗಿ ನೀವು ಉಪಯೋಗ ಮಾಡಬಹುದು. ಇದನ್ನು ನಿಮ್ಮ ಜಾತಕದ ಪ್ರಕಾರನೇ ಮಾಡಿಕೊಡ್ತೀವಿ. ನಿಮ್ಮ ರಾಶಿ, ನಕ್ಷತ್ರ, ಲಗ್ನ ಆಗಿರ್ಬೋದು. ನ್ಯೂಮರಾಲಜಿನಲ್ಲಿ ನಿಮ್ಮದು ಯಾವ ಒಂದು ಲಕ್ಕಿ ನಂಬರ್ಸ್ ಇದೆ, ಅದಕ್ಕೆ ಯಾವ ಕ್ರಿಸ್ಟಲ್ ಬೇಕಾಗಿದೆ, ಮತ್ತು ನಿಮ್ಮದೇನಾದರೂ ಒಂದು ಪಾಸ್ಟ್ ಲೈಫ್ ಡೆಪ್ಸ್ ಇದೆ, ಕಾರ್ಮಿಕ್ ಸೈಕಲ್ ಇದೆ, ಕಾರ್ಮಿಕ್ ಡೆಪ್ಸ್ ಇದೆ, ನಂಬರ್ ಇದೆ, ಈ ರೀತಿ ಎಲ್ಲ ಇದ್ದಾಗಲೂ ಕೂಡ ತುಂಬ ತೊಂದರೆಗಳು ಕಾಡ್ತಾ ಇರುತ್ತೆ. ಅದೆಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಏನಿದೆ ಕ್ರಿಸ್ಟಲ್ಸ್ ಇದೆ, ಇದರಲ್ಲಿ ಆ್ಯಡ್ ಮಾಡಿರ್ತೀವಿ. ನಿಮಗೆ 7 ಚಕ್ರಗಳು ಏನಿದು ಹೊಸದಾಗಿ ಅಂತ ಅನಿಸಿದ್ರೆ ಐ ಬಟನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಖಂಡಿತವಾಗ್ಲೂ ವಿಡಿಯೋ ನೋಡಿ. ಇದು ಏನು ಇದೆ 7 ಚಕ್ರಗಳಂದರೆ ಇದರ ಉಪಯೋಗ ಏನು, ಬ್ಲಾಕೇಜಸ್ ಆದರೆ ಏನೆಲ್ಲ ತೊಂದರೆಗಳು ಬರುತ್ತೆ ಎಲ್ಲ ಅದು ನಿಮಗೆ ಅದರಲ್ಲಿ ಅರ್ಥ ಆಗುತ್ತೆ. ಮತ್ತು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಸ್ಟಲ್ಗಳನ್ನು ಕೂಡ ಇದರಲ್ಲಿ ಹಾಕಿರ್ತೀವಿ. ನಿಮ್ಮ ಜೀವನದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಏಳಿಗೆ ಬರೋ ರೀತಿ ಮಾಡೋದಕ್ಕೆ ಈ ಕ್ರಿಸ್ಟಲ್ಗಳು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಕಾರ್ಡ್ಸ್ ಯಾವುದು, ಅದರ 7 ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಒಂದು ಸಂದೇಶ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ನಿಮಗೆ ಬರ್ತಾ ಇರುವಂಥದ್ದು ಕಿಂಗ್ ಆಫ್ ಸ್ವಾರ್ಡ್ಸ್ ಕಾರ್ಡ್. ಅಂದರೆ ಮುಂದಿನ 7 ದಿನಗಳಲ್ಲಿ ನೀವು ತುಂಬಾ ಕ್ಲಿಯರಾಗಿ ಯೋಚನೆ ಮಾಡಬೇಕು ಅಂತ ಹನುಮಂತ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಷ್ಟು ದಿನ ನಿಮ್ಮ ಮೈಂಡಲ್ಲಿ ಏನೇನೋ ಕನ್ಫ್ಯೂಷನ್ಸ್ ಇತ್ತಲ್ವ, ಅದೆಲ್ಲ ಇವಾಗ ದೂರ ಆಗ್ತಾ ಇದೆ. ನೀವು ಎಮೋಷ್ನಲ್ ಆಗಿ ಡಿಸಿಷನ್ ತಗೋಬಾರ್ದು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಈ ಒಂದು ಡಿಸಿಷನನ್ನು ತಗೋಬೇಕು. ನಿಮ್ಮ ಲೈಫಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಮೋಸ ಮಾಡ್ತಿದ್ದಾರೆ, ಅವರನ್ನೆಲ್ಲ ಈಗಲೇ ನೀವು ದೂರ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಹನುಮಂತನ ಹಾಗೆ ನೀವು ಕೂಡ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದು ಇಲ್ಲಿ ಸಿಗ್ತಾ ಇರುವಂಥ ಸಂದೇಶ. ಇದರ ಜೊತೆ ಗೈಡೆನ್ಸ್ ಕಾರ್ಡಾಗಿ ನಮಗೆ ಸಿಗ್ತಾ ಇರುವಂಥದ್ದು ದ ರಿಂಗ್ ಕಾರ್ಡ್ ಆಗಿದೆ. ಅಂದರೆ ಇಲ್ಲಿ ಕಮಿಟ್ಮೆಂಟ್, ಅಗ್ರಿಮೆಂಟ್ ಅಥವಾ ಒಂದು ಸೈಕಲ್ ಅನ್ನೋದನ್ನು ತೋರಿಸ್ತಾ ಇದೆ. 7 ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಕಮಿಟ್ಮೆಂಟ್ ಸಿಗೋ ಚಾನ್ಸಸ್ ಕಾಣ್ತಿದೆ. ನೀವು ಯಾವುದಾದ್ರೂ ಜಾಬ್ಗೆ ಟ್ರೈ ಮಾಡ್ತಿದ್ರೆ, ಹೊಸ ಕಾಂಟ್ರಾಕ್ಟ್ ಆಗಿರ್ಬೋದು, ಆಫರ್ ಲೆಟರ್ ಆಗಿರ್ಬೋದು, ಮದುವೆ, ರಿಲೇಷನ್ಶಿಪ್ ವಿಚಾರದಲ್ಲಿ ಒಳ್ಳೆಯ ಸ್ಟೆಪ್ಪನ್ನು ನೀವು ತಗೋತೀರಾ. ಆದರೆ ಹನುಮಂತ ನಿಮಗೆ ಕೊಡ್ತಾ ಇರೋ ಒಂದು ವಾರ್ನಿಂಗ್ ಕೂಡ ಇದೆ. ನಿಮ್ಮ ಗುರಿಗೆ ನೀವು ಕಮಿಟೆಡ್ ಆಗಿರಬೇಕು. ಕಷ್ಟ ಬಂತು ಅಂತ ಅರ್ಥಕ್ಕೆ ಯಾವ ಕೆಲಸನೂ ಬಿಡಬಾರ್ದು. ನೀವು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡ್ರೆ ಇಷ್ಟು ದಿನ ನೀವು ಫೇಸ್ ಮಾಡ್ತಿದ್ದಂಥ ಕಷ್ಟದ ಒಂದು ಕಾರ್ಮಿಕ್ ಸೈಕಲ್ ಏನಿದೆ ಅದೆಲ್ಲ ಎಂಡ್ ಆಗುತ್ತೆ. ಒಂದು ಹೊಸ ಲೈಫ್ ಅನ್ನೋದು ಶುರು ಆಗುತ್ತೆ. ಇಲ್ಲಿ ಏನಾದರೂ ಪರಿಹಾರ ಮಾಡಬಹುದಾ ಅಂತ ಕೇಳೋದಾದರೆ ಖಂಡಿತ ಮಾಡಬಹುದು. ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ಹಾಕುವಂಥದ್ದು, ಹಾಗೆ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ 11 ಸಲ
21 ಸಲ ಆದ್ರೂ ಕೂಡ ಹನುಮಾನ್ ಚಾಲೀಸನ ನೀವು ತಗೊಂಡೋಗಿ ಓದಬಹುದು ಅಥವಾ ಮೊಬೈಲಲ್ಲಿ ಹಾಕಿ ಕೇಳಬಹುದು. ಇದು ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ತೆಗೆದುಹಾಕೋಕ್ಕೆ, ನಿಮ್ಮ ಲೈಫಲ್ಲಿರುವಂಥ ಅಡ್ಡಿ ಆತಂಕಗಳೇನಿದೆ ಅಲ್ವಾ, ಅದೆಲ್ಲದನ್ನು ದೂರ ಮಾಡೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನಿಮಗೆ ತುಂಬ ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇದೆ, ಏನು ಮಾಡಿದ್ರೂ ಕೈ ಹಿಡಿತಿಲ್ಲ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ತಿಲ್ಲ, ಈ ರೀತಿ ಯೋಚನೆಗಳಿದ್ರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಯಾವೆಲ್ಲ ಒಂದು ಮನಿ ಬ್ಲಾಕೇಜಸ್ ಇದೆ ನಿಮ್ಮಲ್ಲಿ, ಆ ಒಂದು ಮನಿ ಬ್ಲಾಕೇಜಸನ್ನು ರಿಮೂವ್ ಮಾಡಿ ಈ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅಂದರೆ ಹಣಕಾಸು ಬರದೇ ಇರೋ ರೀತಿ ನಿಮ್ಮನ್ನು ಯಾವುದು ತಡೀತಿದೆ ನಿಮಗೆ, ಆ ಒಂದು ಎನರ್ಜಿನ, ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಇದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ 7 ಚಕ್ರಗಳಲ್ಲಿ ಒಂದು ಮೂಲಾಧಾರ ಚಕ್ರ ಆಗಿರ್ಬೋದು, ಸೋಲಾರ್ ಪ್ಲೆಕ್ಸಸ್ ಚಕ್ರ, 2 ಚಕ್ರಗಳು ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಸಮಯದಲ್ಲಿ ಈ ಒಂದು ಮನಿ ಬ್ಲಾಕೇಜಸ್ ಅನ್ನೋದು ಉಂಟಾಗುತ್ತೆ. ಇದನ್ನು ರಿಮೂವ್ ಮಾಡೋದಕ್ಕೆ ನೀವು ಈ ಒಂದು ಕ್ರಿಸ್ಟಲ್ಗಳ ಸಹಾಯವನ್ನು ಪಡಿಬೋದಾಗಿರುತ್ತೆ. ಸಾಲದ ಸಮಸ್ಯೆಗಳು ಎಲ್ಲದನ್ನು ಕೂಡ ರಿಮೂವ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ತೊಗೋಬೇಕು ಅಂತ ನೋಡೋದಾದರೆ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋ ಕೆಳಗಡೆನೇ ನಿಮಗೆ ಕಾಣಿಸುತ್ತೆ ಪ್ರಾಡಕ್ಟ್ಸು, ಅಥವಾ mysticera.com ಕೂಡ ನೀವು ತಗೋಬಹುದು. ಅದು ಹೇಗೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹೇಗೆ ನೀವು ಮೊಬೈಲಲ್ಲಿ ಅಂದರೆ ಯೂಟ್ಯೂಬಲ್ಲಿಂದನೇ ತೊಗೋಬೋದು ಪ್ರಾಡಕ್ಟ್ಸು, ಏನೇನು ಪ್ರಾಡಕ್ಟ್ಸ್ ಇದೆ, ಯಾವೆಲ್ಲ ಒಂದು ಕೋರ್ಸ್ಗಳು ನಮ್ಮ ಕಡೆಯಿಂದ ನಮ್ಮ ಟೀಮಿಂದ ನಿಮಗೆ ಸಿಗ್ತಾ ಇದೆ, ಎಲ್ಲ ಕೋರ್ಸ್ಗಳು ಕೂಡ ಕನ್ನಡದಲ್ಲೇ ಇರುತ್ತೆ. ಖಂಡಿತವಾಗ್ಲೂ ನೀವು ಆ ಒಂದು ಕೋರ್ಸ್ಗಳನ್ನು ಪಡಿಬೇಕು ಅಂತ ಇಷ್ಟಪಡ್ತಿದ್ರೆ, ಕಲಿಬೇಕು ಇದನ್ನು ಅಂತ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಕಲಿಬೋದಾಗಿರುತ್ತೆ. ಮನಸ್ಸಿನ ಸಮಸ್ಯೆಗಳಾಗಿರ್ಬೋದು, ದೈಹಿಕ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಕ್ರಿಸ್ಟಲಲ್ಲಿ ಉಪಯೋಗವನ್ನು ಪಡಿಬೋದು, ಸಹಾಯವನ್ನು ಪಡಿಬೋದಾಗಿದೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ, ನಿಮಗೆ ಬರ್ತಾ ಇರುವಂಥದ್ದು 2 ಆಫ್ ಪೆಂಟಿಕಲ್ಸ್ ಮತ್ತು ಗೈಡೆನ್ಸ್ ಕಾರ್ಡ್ ಆಗಿ ನಮಗೆ ಸೂರ್ಯನ ಶಿಷ್ಯ ಅಂದರೆ ಸನ್ಸ್ ಸ್ಟೂಡೆಂಟ್ ಅನ್ನೋ ಒಂದು ಕಾರ್ಡ್ ಬರ್ತಾ ಇದೆ. ಇಲ್ಲಿ ಫಸ್ಟ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಅಂದರೆ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ನೀವು ತುಂಬ ವಿಷಯಗಳನ್ನು ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಒದ್ದಾಡ್ತಿದ್ದೀರಾ ಅನ್ನೋದನ್ನು ನೋಡ್ತಿದ್ದೀವಿ. ಅದು ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅಥವಾ ಹಣಕಾಸಿನ ವಿಚಾರ ಆಗಿರ್ಬೋದು. ಒಂದೇ ಸಲ 2 ದೋಣಿ ಮೇಲೆ ಕಾಲಿಟ್ಟಿರೋ ಥರ ನಿಮ್ಮ ಪರಿಸ್ಥಿತಿ ಇದೆ. ಮುಂದಿನ 7 ದಿನಗಳಲ್ಲಿ ಹನುಮಂತ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲದನ್ನು ಕೂಡ ಒಟ್ಟಿಗೆ ತಲೆ ಮೇಲೆ ಹಾಕ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಯಾವುದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅದನ್ನು ಮಾತ್ರ ಫೋಕಸ್ ಮಾಡಿ. ನಿಮ್ಮ ಲೈಫ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನಿಮಗೆ ಸಿಗ್ತಾ ಇರುವಂಥ ಒಂದು ಗೈಡೆನ್ಸ್ ಕಾರ್ಡ್ ಏನಿದೆ, ಸನ್ ಸ್ಟೂಡೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹನುಮಂತ ಸೂರ್ಯನ ಶಿಷ್ಯ ಆಗಿರ್ತಾರೆ. ಸೂರ್ಯನ ಹತ್ರ ಹೋಗಿ ವಿದ್ಯೆ ಕಲಿಯೋದು ಅಸಾಧ್ಯವಾಗಿರುವಂಥ ಮಾತು, ಆದರೂ ಹನುಮಂತ ತಮ್ಮ ಛಲದಿಂದ ಇದನ್ನು ಸಾಧಿಸ್ತಾರೆ. ಈ ಕಾರ್ಡ್ ಮುಖಾಂತರ ಆಂಜನೇಯ ನಿಮಗೆ ಹೇಳ್ತಾ ಇರುವಂಥ ಮೆಸೇಜ್ ಏನಂದರೆ, ನಿಮ್ಮ ದಾರಿಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಕನ್ಫ್ಯೂಷನ್ ಇದ್ದರೂ ಕೂಡ ನಿಮ್ಮ ಛಲ ನೀವು ಬಿಡಬಾರ್ದು. ಹನುಮಂತನ ಥರ ಡೆಡಿಕೇಶನಿಂದ ಇರಿ. ನಿಮ್ಮಲ್ಲಿ ಏನಾದರೂ ಸ್ಕಿಲ್ಸ್ ಕಮ್ಮಿ ಇದ್ದರೆ ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ. ಸೂರ್ಯನ ಬೆಳಕು ಬಂದಾಗ ಕತ್ಲೆ ಇಲ್ಲದೆ ಆಗುತ್ತೆ. ಅದೇ ರೀತಿ ಮುಂದಿನ 7 ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗಿ ಒಂದು ಹೊಸ ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ. ಪರಿಹಾರ ಏನಾದರೂ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಖಂಡಿತ ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡ ನಂತರ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡುವಂಥದ್ದು. ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೂರ್ಯನ ಬಿಸಿಲಿಗೆ ಇಡಬೇಕಾಗುತ್ತೆ. ನೀರಿಡೋ ಅಂಥ ಟೈಮಲ್ಲಿ ನೀವು ಓಂ ಸೂರ್ಯಾಯ ನಮಃ ಅಂತ ಹೇಳಬೇಕು. ಇದ್ರ ಜೊತೆ ಪ್ರತಿದಿನ ಬೆಳಗ್ಗೆ ಸಾಧ್ಯ ಆದರೆ ಆದಿತ್ಯ ಹೃದಯ ಪಾರಾಯಣ ಅಂತ ಹೇಳ್ತೀವಿ, ಅದು ನಿಮಗೆ ಮೊಬೈಲಲ್ಲಿ ಸಿಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಇದನ್ನು ಹೇಳ್ಕೊಳ್ಳೋದು, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದು, ಇದರಿಂದ ನೀವೆಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮನ್ನು ಸೇಫ್ ಮಾಡುವಂಥ ಶಕ್ತಿ ಆಂಜನೇಯ ನಿಮಗೆ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಕಾಡ್ತಿದೆ. ಮನೆಗೆ ಹೋದ ತಕ್ಷಣ ನೆಮ್ಮದಿ ಅನ್ನೋದೇ ಇಲ್ಲ. ಏನು ತೊಂದರೆ ಅಂತಲೇ ಅರ್ಥ ಆಗ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾವ ಕೆಲಸ ಮಾಡೋದಕ್ಕೆ ಹೋದ್ರೂ ಅರ್ಥನೇ ನಿಲ್ತಿದೆ. ಏನೋ ಒಂದು ರೀತಿ ಮನಸ್ಸಿಗೆ ಬೇಜಾರಾಗ್ತಿದೆ. ಯಾವ ಕೆಲಸ ಮಾಡೋದಕ್ಕೂ ಇಷ್ಟ ಇಲ್ಲ. ಏನು ಅಂತ ಅರ್ಥ ಆಗ್ತಿಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇದೆ. ತುಂಬ ಮೈಕೈ ನೋವು,
ಏನೋ ಒಂದು ಬ್ರೈನೇ ವರ್ಕ್ ಆಗಲ್ಲ, ಈ ರೀತಿಯೆಲ್ಲ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಅದೆಲ್ಲದಕ್ಕೂ ಕಾರಣ ಈ ಒಂದು ನೆಗೆಟಿವ್ ಎನರ್ಜಿ ಅನ್ನೋದಾಗಿರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ಕೋಬೋದು ಅಂತ ನೋಡೋದಾದರೆ, ಈ ಒಂದು ಕ್ರಿಸ್ಟಲ್ಗಳಿಂದ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು, ಅಥವಾ ಮುಂದೆ ಯಾರಾದರೂ ನಮಗೆ ತೊಂದರೆ ಕೊಡ್ಬೋದಾ, ಕಣ್ಣು ದೃಷ್ಟಿ ಬೀಳ್ಬೋದಾ, ಈ ರೀತಿಯೆಲ್ಲ ಅನುಮಾನಗಳಿದ್ದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಖಂಡಿತವಾಗ್ಲೂ ನೀವು ಉಪಯೋಗ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದನ್ನು ನೀವೇ ನೋಡ್ತೀರಾ ಸ್ವಲ್ಪ ದಿನಗಳಲ್ಲಿ. ಮಕ್ಕಳು ತುಂಬ ಹಠ ಮಾಡ್ತಿರ್ತಾರಲ್ವ, ಅಂಥ ಮಕ್ಕಳಿಗೂ ಕೂಡ ನೀವು ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವ ಕಾರ್ಡ್ಸ್ ಬರ್ತಿದೆ ಅಂತ ನೋಡೋದಾದರೆ, ಮೊದಲನೇ ಕಾರ್ಡು 7 ಆಫ್ ಪೆಂಟಿಕಲ್ಸ್ ಬಂದಿರುವಂಥದ್ದು. ನೀವು ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೀರಾ ನಿಮ್ಮ ಕೆಲಸದಲ್ಲಿ, ಅಥವಾ ನಿಮ್ಮ ಎಫರ್ಟ್ ರಿಸಲ್ಟ್ಗೋಸ್ಕರ ತುಂಬ ಪೇಷನ್ಸಿಂದ ಕಾಯ್ತಾ ಇದ್ದೀರಾ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಆದರೆ ರಿಸಲ್ಟ್ ಮಾತ್ರ ಸಿಗ್ತಿಲ್ಲ, ಎಲ್ಲೋ ಒಂದು ಸ್ಟಕ್ ಆಗಿದೆ ಅಂತ ನೀವು ತುಂಬ ಬೇಜಾರು ಮಾಡ್ಕೊಂಡಿರಬಹುದು. ಹನುಮಂತ ನಿಮಗೆ ಹೇಳ್ತಿರೋದು ಏನಂದರೆ, ನಿಮ್ಮ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವಂಥ ಟೈಮ್ ಬಂದಿದೆ. ನೀವು ಬಿತ್ತಿರುವಂಥ ಬೀಜ ಈಗ ಮರ ಆಗಿ ಹಣ್ಣು ಕೊಡುವಂಥ ಟೈಮ್ ಹತ್ತಿರದಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಗಿವ್ ಅಪ್ ಮಾಡಬೇಡಿ ಅನ್ನೋದಾಗಿದೆ. ಇದರ ಜೊತೆಗೆ ನಿಮಗೆ ಬ್ರೇಕಿಂಗ್ ದ ಚೈನ್ಸ್ ಅನ್ನುವಂಥ ಒಂದು ಗೈಡೆನ್ಸ್ ಕಾರ್ಡ್ ಕೂಡ ಸಿಗ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ಯಾವುದೋ ಒಂದು ವಿಷಯ ಕಟ್ಟಿ ಹಾಕಿರೋ ರೀತಿ ಅನಿಸಿರಬಹುದು ಅಲ್ವಾ, ಅದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಯಾರಾದರೂ ಮಾಡಿರೋ ಒಂದು ದೃಷ್ಟಿದೋಷ ಕೂಡ ಆಗಿರಬಹುದು, ಕೆಟ್ಟ ಅಭ್ಯಾಸಗಳು ಕೂಡ ಆಗಿರಬಹುದು, ಅಥವಾ ನಿಮ್ಮ ಮನಸ್ಸಲ್ಲಿರುವಂಥ ಭಯ ನಿಮ್ಮನ್ನು ಹಿಂದಕ್ಕೆ ಎಳೀತಾ ಇರ್ಬೋದು. ಆ ಎಲ್ಲ ಒಂದು ಚೈನ್ಸ್ ಏನಿದೆ ಅಲ್ವಾ, ಅದನ್ನು ಹನುಮಂತ ಅವರು ಈಗ ಬ್ರೇಕ್ ಮಾಡ್ತಾ ಇದ್ದಾರೆ. ಮುಂದಿನ 7 ದಿನಗಳಲ್ಲಿ ನಿಮಗೆ ಅಡ್ಡಿಯಾಗಿದ್ದ ಎಲ್ಲ ಬ್ಲಾಕೇಜಸ್ ಅನ್ನೋದು ರಿಮೂವ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ಫ್ರೀಡಮನ್ನು ನೀವು ಫೀಲ್ ಮಾಡ್ತೀರಾ. ಹಾಗೆ ಸ್ಟಕ್ ಆಗಿದ್ದಂಥ ಕೆಲಸಗಳೆಲ್ಲ ಸ್ಪೀಡಾಗಿ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಏನಾದರೂ ಪರಿಹಾರ ಮಾಡ್ಬೋದಾ ಅಂದರೆ, ನಿಮ್ಮ ದಾರಿಯಲ್ಲಿರುವಂಥ ಎಲ್ಲ ಅಡೆತಡೆಗಳನ್ನು, ನೆಗೆಟಿವ್ ಎನರ್ಜಿನ ದೂರ ಮಾಡೋದಕ್ಕೆ, ನಿಮ್ಮ ಕೆಲಸಗಳಿಗೆ ಸರಿಯಾಗಿರುವಂಥ ರಿಸಲ್ಟ್ ಬೇಕು ಅನ್ನೋದಾದರೆ, ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ಒಂದು ದೀಪವನ್ನು ಹಚ್ಚಿ, ಹಾಗೆ ಒಂದು ಕಪ್ಪು ದಾರವನ್ನು ಆಂಜನೇಯನ ಪಾದಕ್ಕೆ ಇಟ್ಟು ಪೂಜೆ ಮಾಡಿಸಿ, ಅದನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಬಹುದು. ಇದು ನಿಮ್ಮನ್ನು ಎಲ್ಲ ಒಂದು ನೆಗೆಟಿವ್ ಶಕ್ತಿಗಳಿಂದ ಕಾಪಾಡುತ್ತೆ, ಮತ್ತು ನಿಮ್ಮ ಲೈಫಲ್ಲಿರೋ ಎಲ್ಲ ಒಂದು ಆಬ್ಸ್ಟಿಕಲ್ಸ್ ಏನಿದೆ ಅದನ್ನು ದೂರ ಮಾಡಿ ಸಕ್ಸಸ್ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಮುಂದಿನ 7 ದಿನಗಳಿಗಾಗಿ ಹನುಮಂತ ನಿಮಗೆ ಕೊಡ್ತಾ ಇರುವಂಥ ಸಂದೇಶ. ಈ ರೀಡಿಂಗ್ ನಿಮಗೆ ಸ್ವಲ್ಪನಾದರೂ ಕನೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ ಬಲಿ ಅಥವಾ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಪರ್ಸ್ನಲ್ ಆಗಿ ಒಂದು ಗೈಡೆನ್ಸನ್ನು, ಟಾರೋ ಗೈಡೆನ್ಸ್ ಆಗಿರಬಹುದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಗ್ರಹ ದೋಷಗಳಿದೆಯಾ, ನ್ಯೂಮರಾಲಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇದೆಲ್ಲದನ್ನು ಕೂಡ ನೀವು ಯಾವುದನ್ನು ನಂಬ್ತಿರೋ ಅದರ ಪ್ರಕಾರ ನೀವು ಇಲ್ಲಿ ನಮ್ಮಲ್ಲಿ ರಿಪೋರ್ಟ್ಗಳನ್ನು ಪಡಿಬಹುದು. ಯಾವೆಲ್ಲ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ಕೂಡ ತಿಳ್ಕೊಬೋದಾಗಿರುತ್ತೆ. ಯಾವೆಲ್ಲ ತೊಂದರೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಿರುತ್ತೆ, ಅದು ಹಣಕಾಸಿಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಪರ್ಸ್ನಲ್ ಲೈಫಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬರ್ತಿದೆ ಅನ್ನೋದಾದರೆ, ಅದನ್ನು ಆಕಾಶಿಕ್ ರೀಡಿಂಗ್ ಮೂಲಕ ನಿಮ್ಮ ಹಿಂದಿನ ಜನ್ಮದ ಕರ್ಮಕ್ಕೆ ಏನಾದರೂ ಸಂಬಂಧಪಟ್ಟಿದೆಯಾ, ಅಥವಾ ನಿಮ್ಮ ಮನೆತನದಲ್ಲಿ ಯಾವುದಾದ್ರೂ ಒಂದು ಶಾಪಗಳೇನಾದರೂ ಇರಬಹುದಾ, ಈ ರೀತಿಯೆಲ್ಲ ತಿಳ್ಕೊಬೋದಾಗಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ ನೋಡಿ. ಎಲ್ಲದಕ್ಕೂ ಕೂಡ ರೀಡಿಂಗ್ ಮುಗಿದ ಮೇಲೆ ಪರಿಹಾರ ಅನ್ನೋದನ್ನು ಖಂಡಿತವಾಗ್ಲೂ ನಾವು ಕೊಡ್ತೇವೆ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಜಾತಕದ ಪ್ರಕಾರ ಕಸ್ಟಮೈಸ್ ಆಗಿರುವಂಥ ಬ್ರೇಸ್ಲೆಟ್ಗಳು ನಮ್ಮಲ್ಲಿ ಲಭ್ಯ ಇದೆ. ಖಂಡಿತ ಅದರ ಒಂದು ಉಪಯೋಗವನ್ನು ಕೂಡ ನೀವು ಪಡಿಬೋದಾಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.